ಬಲ ಮತ್ತು ಒತ್ತಡ ಪಾಠಕ್ಕೆ ಸಂಬಂಧಿಸಿದಂತೆ ಇರ್ತಕ್ಕಂತಹ ಚಟುವಟಿಕೆ ಏನು, ಯಾವ ರೀತಿಯ ಸಂದರ್ಭದ ವಿವರಣೆ ಇದೆ, ಆ ಸಂದರ್ಭದಲ್ಲಿ ನಾವು ಬಳಸ್ತಾ ಇರ್ತಕ್ಕಂತಹ ಬಲ ಯಾವುದು, ಎತ್ತುವುದಾ, ತಳ್ಳುವುದಾ, ಅಥವಾ ನೂಕುವುದಾ, ಅಥವಾ ಎಳೆಯುವುದಾ, ಈ ರೀತಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆ ಇದೆ. ಒಂದನೇದು, ಮೇಜಿನ ಮೇಲಿರುವ ಪುಸ್ತಕವನ್ನು ಚಲಿಸುವಂತೆ ಮಾಡುವುದು. ಸಂದರ್ಭದ ವಿವರಣೆ ಹೀಗಿದೆ. ಮೇಜಿನ ಮೇಲಿನ, ಅಲ್ಲಿ ಜಾವತ್ ಬೇಡ ಪುಟ, ಅಲ್ಲಿ ದೀರ್ಘ ಇರಲಿ, ದೀರ್ಘ ಅಲ್ಲ, ಹಿಂಗೆ ದೀರ್ಘಪ್ಪ. ಹಾಗೆ ಮೇಜಿನ ಮೇಲಿನ ಪುಸ್ತಕವನ್ನು, ಮೇಲಿರುವ ಪುಸ್ತಕವನ್ನು ಚಲಿಸುವಂತೆ ಮಾಡುವುದು. ಚಲಿಸುವಂತೆ ಮಾಡುವುದು. ಇಲ್ಲಿ ನಾವು ಯಾವ ರೀತಿಯ ಬಲವನ್ನು ಬಳಸ್ಕೋತಾ ಇದ್ದೀವಿ ಅನ್ನೋದು ಬರೀಲಿ. ಅದೇನು ತಳ್ಳುವ ಬಲನ, ತಳ್ಳೋದ್ರ ಮೂಲಕ ವಸ್ತು ಅಂದರೆ ಪುಸ್ತಕ ಚಲಿಸುವಂತೆ, ಅಲ್ಲಿಗೆ ತಾವತ್ತು ಬೇಡ, ಮಾಡುವುದು. ತಳ್ಳೋದ್ರ ಮೂಲಕ, ತಳ್ಳೋದ್ರ ಮೂಲಕ ವಸ್ತು ಚಲಿಸುವಂತೆ ಮಾಡ್ಬೋದು. ಮತ್ತೆ ಎಳೆಯುವುದ್ರ ಮೂಲಕ ಮಾಡ್ಬೋದಾ? ಎಳೆಯುವುದು. ಹಾಗೆಯೇ ಆ ಪುಸ್ತಕವನ್ನು ಎತ್ತಿಡುವುದ್ರ ಮೂಲಕ, ಎತ್ತುವುದು. ತೇ ಅಲ್ಲ, ಅದಕ್ಕೆ ತಾವತ್ತು ಕೊಡು, ಹಾಗೆ ಎತ್ತುವುದು. ಆಯಿತಾ? ಸೊ ಇಲ್ಲಿ ಈ ಕ್ರಿಯೆ ವರ್ಗೀಕರಿಸಲ್ಲ ಗುಂಪು, ಅದು ಎಳೆಯೋದು ಅಥವಾ ತಳ್ಳೋದು ಅನ್ನೋದಕ್ಕೆ. ಎಳೆ ಅಂತ ಬರೇ, ಆ ಕಡೆ ತಳ್ಳು. ಓಕೆ, ತಳ್ಳು. ಲಾವತ್ತು ಕೊಡು, ಅದು ಮೇಲೆ ಒತ್ತು, ಹಿಂಗೆ ತಲ್ಕೊಟ್ಟು ಲಾಕೆ, ಹಾಗೆ ಓಕೆ ಅಲ್ವಾ? ಇದು ಒಂದನೇ ಸಂದರ್ಭದ ವಿವರಣೆ ಆಯಿತು. ಹಾಗೆಯೇ ಎರಡನೇ ಸಂದರ್ಭ, ಅಮೂಲ್ಯ ಒಂದನೇ ಇದನ್ನು ಮಾಡಿಕೊಟ್ಲು. ನೆಕ್ಸ್ಟು ನಮಿತಾ ಎರಡನೇ ಸಂದರ್ಭದ ವಿವರಣೆಯನ್ನು ಕೊಟ್ಟು ಅದು ಯಾವ ರೀತಿಯ ಬಲವನ್ನು ಅಲ್ಲಿ ಪ್ರಯೋಗಿಸ್ತೀವಿ ಅಂತ ಬರೀಬೇಕು. ಬಾಗಿಲನ್ನು ತೆಗೆಯುವುದು ಅಥವಾ ಮುಚ್ಚುವುದು. ಬಾಗಿಲನ್ನು ತೆಗೆಯುವುದು ಅಥವಾ ಮುಚ್ಚುವುದು. ಬಾಗಿಲನ್ನು ತೆಗೆಯೋದು ಅಥವಾ ಮುಚ್ಚೋದು, ಯಾವ ರೀತಿಯ ಬಲವನ್ನು ಅಲ್ಲಿ ಅಪ್ಲೈ ಮಾಡ್ತಿದ್ದೀವಿ ಅನ್ನೋದು. ಯಾವ ರೀತಿ ಬಲವನ್ನು ಅಪ್ಲೈ ಮಾಡ್ತೀಯಲ್ಲಿ? ಬಾಗಿಲನ್ನು ತೆಗಿಯೋಕ್ಕೆ ಅಥವಾ ಮುಚ್ಚೋಕ್ಕೆ ನಮಿತಾ? ತಳ್ಳುವುದ್ರ ಮೂಲಕ ಬಾಗಿಲನ್ನ ಹಾಕ್ಬೋದು. ಬಾಗಿಲು ತೆಗಿಬೇಕಾದ್ರೆ ಎಳೆಯುವುದು. ಬನ್ನಿ, ಈ ಬಲವನ್ನು ವರ್ಗೀಕರಿಸಲಾಗಿದ್ದು ಅದು ತಳ್ಳೋದು ಅಥವಾ ಎಳೆಯೋದು, ಎರಡೂ ಹೌದು ಅಲ್ವಾ? ಎಳೆಯಲಿ, ತಳ್ಳು ಆ ಕಡೆ ರಿವರ್ಸ್ ಮಾಡಿದ, ಅದು ಮೇಲಿಂದು ಹಾಗೆ ಬರೆದ್ಬಿಡು. ಮೇಲಿಂದು ಹಾಗೆ ಬರೀ, ಮೇಲಿಂದು ಇತ್ಲಾಗಿ ಎಳೆ ಬರೆದು ಆ ಕಡೆಗೆ ತಳ್ಳು ಬರೀ. ತಳ್ಳು ಓಕೆ. ಈ ಕಡೆ ಎಳೆ. ಎರಡನೇ ಸಂದರ್ಭದ ವಿವರಣೆಯನ್ನು ಕೊಟ್ಟಳು ನಮಿತಾ. ನೆಕ್ಸ್ಟ್ ಬರಪ್ಪ ಸೋನು, ಮೂರನೇ ಸಂದರ್ಭದ ವಿವರಣೆ. ಒಂದು ಬಕೆಟ್ ನೀರನ್ನು ಬಾವಿಯಿಂದ ತೆಗೆಯುವುದು. ಒಂದು ಬಕೆಟ್ ನೀರನ್ನು, ಬಕೆಟ್ ಬೇಡ, ಒಂದು ಬಕೆಟ್, ಹಾಗೆ ಒಂದು ಬಕೆಟ್ ನೀರನ್ನು, ಅಷ್ಟೇ ಬರಿಯಪ್ಪ, ಅದೇನು ಹಂಗೆ ಆಯ್ತಲ್ಲ, ಅದು ಸರಿಯಾಗಲಿಲ್ಲ. ಒಂದು ಬಕೆಟ್ ನೀರನ್ನು ಬಾವಿಯಿಂದ ತೆಗೆಯುವುದು.
ತೆಗೆಯುವುದು. ಈ ಒಂದು ಸಂದರ್ಭದಲ್ಲಿ ನಾವು ಬಾವಿಯಿಂದ ನೀರು ಸೇದುವಾಗ ಏನು ಮಾಡ್ತೀವಿ? ತಳ್ತೀವಾ? ಎಳಿತೀವಿ. ಅಲ್ಲಿ ಬರಲ್ಲ, ತಳ್ಳೋದು ಬರುತ್ತದು. ಇಲ್ಲ, ಅಲ್ಲಿಗೆ ಡ್ಯಾಶ್ ಹಾಕಂಗೆ ಅಡ್ಡಗೆರೆ ಹಾಕವ, ಅದಕ್ಕೆ ಹಂಗೆ ಅದು ಬರಲ್ಲ ಅಂತ. ಬಾವಿಯಿಂದ ನೀರು ಸೇದೋದು ಅಂದಮೇಲೆ ಎಳೆಯುವುದು. ಅಲ್ಲಾಗಲಿಲ್ಲ ಅಂದ್ರೆ ಕೆಳಗೆ ಬರಿ. ಎಳೆಯುವುದು. ಸೊ ಹಾಗೇನೆ ನಾವು ಎತ್ತೋದು ಆಗುತ್ತಲ್ಲ, ಬಾವಿಯಿಂದ ನೀರು ಎತ್ತೋದು ಆಗುತ್ತಲ್ವಾ, ಅದು ಬರುತ್ತೆ. ಸೊ ಇದು ಈ ಬಲ ಯಾವ ರೀತಿಯ ಕ್ರಿಯೆಯ ಗುಂಪು? ತಳ್ಳೋದು ಆಗುತ್ತಾ? ಇಲ್ಲ, ಎಳೆಯುವುದು ಆಗುತ್ತೆ. ಅಲ್ಲಿಗೆ ಎಳೆ ಅಂತ ಬರಿ. ಈ ಕಡೆದಕ್ಕೆ ಅಡ್ಡಗೆರೆ ಎಳಿ, ಅಲ್ಲಿಗೆ ಅಡ್ಡಗೆರೆ ಎಳಿ, ಅಲ್ಲಿಗೆ ತಳ್ಳೋದಕ್ಕೆ ಅಡ್ಡಗೆರೆ ಎಳಿ. ಹಾಗೆ ಆಯಿತು. ಇದು 3ನೇ ಸಂದರ್ಭದ ವಿವರಣೆ ಆಯಿತು. 4ನೇ ಸಂದರ್ಭವನ್ನು ನೆಕ್ಸ್ಟ್ ಬನ್ನಿ. ಯಾರು? ಕಾವೇರಿ. 4ನೇ ಸಂದರ್ಭವನ್ನು ವಿವರಣೆ, ಅದು ಯಾವ ಬಲವನ್ನು ನಾವು ಬಳಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ವಿವರಣೆ ಕೊಡು. ಯಾವುದು? ಫುಟ್ಬಾಲ್ ಆಟಗಾರದ್ದಲ್ಲ. ಫುಟ್ಬಾಲ್ ಆಟಗಾರನು ಸ್ವಲ್ಪ ಮೇಲಕ್ಕೆ ಬರೆಯಪ್ಪ, ಕೆಳಗಡೆ ಮತ್ತು ಲೈನ್ ಬೇಕಾಗತ್ತೆ ಜಾಗ. ಬರಿ ಪರವಾಗಿಲ್ಲ, ಆಗು. ಇನ್ನು ಹಂಗೆ ಮೇಯ್ಗೆ ತಗೊಂಡೋಗಿ. ನೆಕ್ಸ್ಟು ಫುಟ್ಬಾಲ್ ಆಟಗಾರನು ಪೆನಾಲ್ಟಿ ಹೊಡೆತವನ್ನು ಪೆನಾಲ್ಟಿ ಹೊಡೆತವನ್ನು ಫುಟ್ಬಾಲ್ ಆಡ್ಕೊಂಡು ಪೆನಾಲ್ಟಿ ಅಲ್ಲಿ ಏನು ಬರ್ತಿದೆಯಾ? ಅಲ್ಲಿ ನೋಡ್ಕೊ. ಅಲ್ಲಿ ಪೆನಾಲ್ಟಿ ಹೊಡೆತವನ್ನು, ಪೆನಾಲ್ಟಿ ಪೇ ಪೆನಾಲ್ಟಿ ಪೇ ಮಾಡಪ್ಪದ. ಲಾಲಿ ಪೆನಾಲ್ಟಿ. ಅಲ್ಲಿ ಮುಂದಕ್ಕೆ ಅಲ್ಲಾಕೆ ಬರ್ತಿದೀಯಾ? ಬುಳ್ಳಿ ಹುಡ್ತೀನಿ ಈಗ. ತಪ್ಪು ಬರೆದ್ರೆ ಈಗ ಕಾಗುಣಿತ ಬರೆಯಕ್ಕೆ ಬರಲ್ಲನ್ರಪ್ಪ ನಿಮಗೆ. ಪೆನಾಲ್ಟಿ ಹೊಡೆತವನ್ನು ಲಾಲಿ ಬರೆಯಪ್ಪ. ಅಲ್ಲಿ ಲೀಗೆ ಟಿ ಒತ್ತು ಕೊಡು. ಅದು ಲೀ ಮಾಡು ಅದನ್ನು. ಪೆನಾಲ್ಟಿ ಈಗ ಸರಿ ಆಯಿತು. ಹೊಡೆತವನ್ನು ದಾದೆ ಹೊಡೆತ. ಅದು ಸರಿ, ಓಕೆ, ಅದು ಸರಿ ಇದೆ. ಇಲ್ಲಿಗೆ ತಾ ಬರಿಬೇಕು. ಹೊಡೆತ. ಆ ಪುಸ್ತಕ ಕೈಯಲ್ಲಿ ಹೇಳ್ತೀನಿ ನೀನು. ಪೆನಾಲ್ಟಿ ಹೊಡೆತವನ್ನು ಪಕ್ಕದಲ್ಲಿ ಕೆಳಗಡೆ ಅಲ್ಲಿಗಲ್ಲ ಜಾಗ, ಅದಕ್ಕೆ ಜಾಗ ಬಿಟ್ಕ ಅಂತ ಹೇಳಿದ್ದು. ಅಲ್ಲಿ ಮುಂದಕ್ಕೆ, ಅಲ್ಲಿ ಸ್ಟಾರ್ಟಿಂಗಿಂದ ಬರೀ ಹೊಡೆತವನ್ನು. ಅಲ್ಲಿ ಮತ್ತೆ ಯಾವುದು ಪೇ ಬರ್ತೈತಲ್ಲ, ಪೆನಾಲ್ಟಿ ಹೊಡೆತವನ್ನು. ನೀನು ಎಲ್ಲಿದೀಯಾ ನೋಡ್ಕೋ. ಯಾಕೆ ಗಾಬರಿ ಆಗ್ತಿ, ಗಡಿಬಿಡಿ ಮಾಡ್ಕೊತೀಯ? ಪೆನಾಲ್ಟಿ ಹೊಡೆತವನ್ನು ಪಡೆದುಕೊಳ್ಳುವುದು ಅಂತ ಇದೆ. ಒಂದು ಬರೆದು ಪಡೆದುಕೊಳ್ಳುವುದು ಅಂತ ಇದೆ. ಅದಕ್ಕೆ ಜಾಗ ನಿಮಗೆ ಕರೆಕ್ಟಾಗಿ ಬಿಟ್ಕೊಳ್ರಿ ಅಂತ ಹೇಳಿದ್ವಿ. ಮಧ್ಯಕ್ಕೆ ಬರೆದ್ಬಿಟ್ರೆ ಜಾಗ ಆಗುತ್ತೇನಪ್ಪ? ಪಡೆದುಕೊಳ್ಳುವುದು. ಸ್ವಲ್ಪ ಸ್ಪಷ್ಟವಾಗಿ ಕರೆಕ್ಟಾಗಿ ಬರಿಬೇಕು. ಇದು ಯಾವ ರೀತಿಯ ಬಲವನ್ನು ಅಪ್ಲೈ ಮಾಡ್ತಾರೆ? ಅಲ್ಲಿ ತಳ್ಳೋದಾ? ಈ ಕಡೆ ತಿರುಗಿ ಹೇಳೋ. ತಳ್ಳುವುದಾ? ಬರಿ. ತಳ್ಳುವುದು ಅಂದರೆ ಜೋರಾಗಿ ಅವರು ಒದಿತಾರೆ ಅಥವಾ ತಳ್ತಾರೆ ಬಾಲನ್ನು, ಇದ್ರ ಬಾಕ್ಸ್ ಒಳಗಡೆ ಹೋಗುವಂಗೆ, ಗೋಲ್ ಆಗುವಂತೆ ಅಲ್ವಾ? ತಳ್ಳುವುದು. ತೂ ಬರದೆ ನೀವು ದೂ ಬರೀಬೇಕು. ತಳ್ಳುವುದು ತಾ ಬರೆದಿದೆಯಾ? ಅಳಿಸೋದು ದೂ ದಾದು. ಅಲ್ಲಿ ಮೇಲಿದೆ ನೋಡು, ತಳ್ಳುವುದು. ಅಲ್ವಾ? ಹಾಗೆಯೇ ಎಳೆಯುವುದಾಗುತ್ತಾ? ಇಲ್ಲ, ಮಾರ್ಕದು ಅಡ್ಡ ಗೆರೆಳಿ. ಹಾಗೆಯೇ ಎತ್ತುವುದಾಗುತ್ತಾ? ಗೆರೆಳಿ. ಹಾಗೆಯೇ ತಳ್ಳುವುದು ಆಗುತ್ತೆ ತಾನೇ? ತಳ್ಳು ಅಂತ ಬರೆ. ಅಲ್ಲಿ ಎಳೆಯುವುದಾಗುತ್ತಾ? ಅಡ್ಡಗೆರೆಳಿ. ಅಲ್ಲಿಗೆ ಒಂದು ಸಂದರ್ಭದ ವಿವರಣೆ ಆಯಿತು ಅಲ್ವಾ? ಬಾ ಕಾವೇರಿ. ನೆಕ್ಸ್ಟ್ ಯಾರು? ಬನ್ನಿ. 5ನೇ ಸಂದರ್ಭದ ವಿವರಣೆ.
ಬ್ಯಾಟ್ಸ್ಮನ್ ಅಲ್ಲ, ಬೇಕಾದ್ರೆ ನೀವೀಗ ನೋಡ್ಕೊಂಡು ಅಲ್ಲಿ ಇಟ್ಕೊಂಡು ಬರೆದುಬಿಡ್ರಿ, ತಪ್ಪು ಬರಿಬಿಡಿ ಆಯಿತಾ. ಬ್ಯಾಟ್ಸ್ಮನ್ ಕ್ರಿಕೆಟ್ ಚೆಂಡನ್ನು ಹೊಡೆಯುವುದು. ಬ್ಯಾಟ್ಸ್ಮನ್ ಕ್ರಿಕೆಟ್ ಚೆಂಡನ್ನು ಹೊಡೆಯುವುದು. ಕಾಗುಣಿತ ಕರೆಕ್ಟಾಗಿ ಕಲಿಬೇಕು ಕವರಮ್ಮ. ಬುಳ್ಳಿ ಹುಡ್ತೀನಿ ಹಾಗೆ ನಿಮಗೆ. ತಪ್ಪನೇ ಬರೀತೀರಲ್ಲವ. ಬ್ಯಾಟ್ಸ್ಮನ್ ಕ್ರಿಕೆಟ್ ಚೆಂಡನ್ನು ಹೊಡೆಯುವುದು. ಇದೊಂದು ಸಂದರ್ಭ ಇದೆಯಪ್ಪ. ಇದರಲ್ಲಿ ಯಾವ ರೀತಿಯ ಬಲವನ್ನು ನಾವು ಉಪಯೋಗಿಸ್ತೀವಿ? ಅದೇನು ತಳ್ಳುವ ಬಲವ ಅಥವಾ ಎಳೆಯುವ ಬಲನ ಅಥವಾ ಎತ್ತುವ ಬಲವ ನಮಿತಾ? ತಳ್ಳುವುದು. ಅಲ್ಲಿ ಮೇಲಿನ ಇದರಲ್ಲಿ ತೂ ಮಾಡಿದರೆ ಅಳ್ಸಪ್ಪ ಅದನ್ನು. ತಳ್ಳುವುದು. ಅದು ಎಳೆಯುವ ಬಲನ ಅಡ್ಡಗೆರೆ ಹೇಳಿ. ಎತ್ತುವ ಬಲನ ಅಡ್ಡಗೆರೆ ಹೇಳಿ. ಸರಿ, ನೆಕ್ಸ್ಟು ತಳ್ಳುವುದು ತಾನೇ. ತಳ್ಳು ಅಂತ ಬರೀ, ಎಳೆಯುವುದು ಇಲ್ಲ. ಇದು ಒಂದು ಸಂದರ್ಭ ಆಯಿತು. ನೆಕ್ಸ್ಟ್ ಬರುವ, ತುಂಬಿರುವ ಗಾಡಿಯನ್ನು ಚಲಿಸುವಂತೆ ಮಾಡಿರುವುದು. ಯಾವುದೋ ಒಂದು ಸರಕು ಸರಂಜಾಮನ ಗಾಡಿ ಇದೆ, ತುಂಬಿದೆ, ಆ ಗಾಡಿಯನ್ನು ಚಲಿಸುವಂತೆ ಮಾಡಬೇಕಪ್ಪ. ಇಂಥ ಒಂದು ಸಂದರ್ಭ ಇದೆ. ಈ ಸಂದರ್ಭದಲ್ಲಿ ನಾವು ಯಾವ ರೀತಿಯ ಬಲವನ್ನು ಹಾಕ್ತೇವೆ? ಆ ಗಾಡಿಯ ಮೇಲೆ ನಾವು ಯಾವ ರೀತಿಯ ಬಲವನ್ನು ಹಾಕ್ತೇವೆ? ಕೈಲಿಟ್ಕೊಂಬರಿ ನೋಡಿ. ತುಂಬಿರು ಅಷ್ಟೇ ಬರ್ದಿದ್ದೀರ ನೀವು. ಅಲ್ಲಿ ನೋಡ್ರಿ, ಅಲ್ಲಿ ವಾಯಲ್ಲಿ ಹೋಯ್ತು. ತುಂಬಿರುವ ಗಾಡಿಯನ್ನು ಚಲಿಸುವಂತೆ ಮಾಡುವುದು. ಚಲಿಸುವಂತೆ ಕೆಳಗಡೆ ಅದು ಒತ್ತಿಲ್ಲ, ಅದು ಒತ್ತು ಬೇಡ. ಮತ್ತೆ ಮಾಡುವುದು. ಈ ಸಂದರ್ಭದಲ್ಲಿ ಯಾವ ರೀತಿಯ ಬಲವನ್ನು ನಾವು ಬಳಸ್ಕೊಳ್ತೀವಿ? ಆ ಗಾಡಿಯನ್ನು ತಳ್ಳೋದ್ರ ಮೂಲಕನೂ ಅದು ಚಲಿಸುವಂತೆ ಮಾಡ್ಬೋದು, ಹೌದಾ? ತಳ್ಳುವುದು. ಹಾಗೆಯೇ ಆ ಗಾಡಿಯನ್ನು ಎಳೆಯುವುದ್ರ ಮೂಲಕನ ಚಲಿಸುವಂತೆ ಮಾಡ್ಬೋದಾ? ಬರೀ ಎಳೆಯುವುದು. ಆ ಗಾಡಿಯನ್ನು ಒಬ್ಬರೇ ಎತ್ತಕ್ಕಾಗತ್ತಾ? ಆಗಲ್ಲ. ಅಲ್ಲಿಗೆ ಗೆರೆ ಎಳಿ. ಹಾಗಾಗಿ ಅಲ್ಲಿ ವರ್ಗೀಕರಿಸಿದ ಬಲ ಯಾವುದು? ತಳ್ಳೋದು. ತಳ್ಳು ಅಂತ ಬರಿ. ಹಾಗೆಯೇ ಎಳೆ ಅಂತ ಬರಿ. ಈ ರೀತಿಯ ಬಲವನ್ನು ಹಾಕೋದ್ರ ಮೂಲಕ ಗಾಡಿಯನ್ನು ಚಲಿಸುವಂತೆ ಮಾಡ್ಬೋದು. ಆಯಿತು, ಬಾ ನೆಕ್ಸ್ಟು. ಮತ್ತೊಂದು ರೀತಿಯ ಸಂದರ್ಭ ಯಾವುದಿದೆ? ಮೇಜಿನ ಡ್ರಾವನ್ನು ತೆಗೆಯುವುದು ಅಥವಾ ತೆರೆಯುವುದು. 7ನೇದು, ಮೇಜಿನ ಡ್ರಾವನ್ನು ತೆರೆಯುವುದು. ಸರಿ, ಈ ಸಂದರ್ಭದಲ್ಲಿ ನಾವು ಆಗ್ತಕ್ಕಂಥ ಬಲ ಯಾವುದು? ತಳ್ಳೋದ? ಇಲ್ಲ, ತೆಗಿಬೇಕಾಗಿರೋದ್ರಿಂದ ತೆರೆಯುವುದು. ತಳ್ಳುವುದಕ್ಕೆ ಅಡ್ಡಗೆರೆ ಹಾಕಪ್ಪ. ಅಡ್ಡಗೆರೆ ಹಾಕೋದಕ್ಕೆ ಎಳೆಯುವುದು. ಎಳೆಯೋದ್ರಿಂದ ಆ ಮೇಜಿನ ಡ್ರಾವನ್ನು ನಾವು ತೆರೀಬಹುದು ಅಥವಾ ತೆಗೀಬಹುದು. ಹಾಗೆಯೇ ಎತ್ತಿದ್ರೆ ಬರುತ್ತಾ? ಇಡೀ ಟೇಬಲ್ ಎತ್ತಿದ್ರೆ ಬರುತ್ತಾ? ಇಲ್ಲ, ಅಡ್ಡಗೆರೆ ಹೇಳಿ. ಹಾಗಾದರೆ ತಳ್ಳುವುದರಿಂದ ಆಗುತ್ತಾ? ಇಲ್ಲ, ಅದನ್ನು ತಳ್ಳುವುದಕ್ಕೆ ಅಡ್ಡಗೆರೆ ಹೇಳಿ ಎಳೆ ಎನ್ನಂತ ಬರೀ. ಸೊ ಹೀಗೆ ನಾವು ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯ ಸಂದರ್ಭಗಳಲ್ಲಿ ನಾವು ಬೇರೆ ಬೇರೆ ರೀತಿಯ ಬಲವನ್ನು ಹಾಕುವ ಮೂಲಕ ಆ ವಸ್ತು ಚಲಿಸುವಂತೆ ಮಾಡ್ಬೋದು ಅಥವಾ ನಿಲ್ಲುವಂತೆ ಮಾಡ್ಬೋದು. ಹೀಗೆ ಆಯಿತಾ? ಆ ಒಂದೊಂದೇ ಸಂದರ್ಭಗಳನ್ನು ಹೇಳ್ಬಿಟ್ಟು ಯಾವ ರೀತಿಯ ಬಲವನ್ನು ಉಪಯೋಗಿಸ್ತೀವಿ ಅಂತ ಹೇಳಿ. ಕೋಲ್ ಕೊಡೋದು ತೋರಿಸಿ, ಕೋಲಲ್ಲಿ ತೋರಿಸಿ.
ಆಯಿತು, ಮುಂದಕ್ಕೆ. ತಳ್ಳುವುದು, ಎಳೆಯುವುದು, ಎತ್ತುವುದು, ತಳ್ಳುವುದು, ಎಳೆಯುವುದು. ವರ್ಗೀಕರಿಸಲಾದ ಗುಂಪು. ಸರಿ, ಎರಡನೇದು. ಬಾಗಿಲನ್ನು ತೆರೆಯುವುದು ಅಥವಾ ಮುಚ್ಚುವುದು. ಯಾವ ರೀತಿಯ ಬಲ ಆಗ್ತಿಯಲ್ಲಿ? ತಳ್ಳುವುದು ಮತ್ತೆ ಎಳೆಯುವುದು. ಸಾಕು. ನೆಕ್ಸ್ಟ್ ಸಾಕು. ನೆಕ್ಸ್ಟ್ ಒಂದು ಬಕೆಟ್. ನೀರನ್ನು ಬಾವಿಯಿಂದ ತೆಗೆಯುವುದು. ಅಲ್ಲಿ ಯಾವ ರೀತಿಯ ಬಲ ಆಗ್ತೀಯಾ? ಎಳೆಯುವುದು, ಎತ್ತುವುದು. ನೆಕ್ಸ್ಟ್. ಫುಟ್ಬಾಲ್ ಆಟಗಾರನು ಪೆನಾಲ್ಟಿ ಹೊಡೆತವನ್ನು ಪಡೆದುಕೊಳ್ಳುವುದು. ಇಲ್ಲಿ ಯಾವ ರೀತಿಯ ಬಲ ಆಗ್ತೀಯಾ? ನೆಕ್ಸ್ಟ್. ಬ್ಯಾಟ್ಸ್ಮನ್ ಚೆಂಡನ್ನು ಯಾವ ರೀತಿಯ ಬಲವನ್ನು ಹಾಕ್ತೀಯಾ? ನೆಕ್ಸ್ಟ್. ತುಂಬಿರುವ ಗಾಡಿಯನ್ನು ಚಲಿಸುವಂತೆ ಮಾಡುವುದು. ತಳ್ಳುವುದು, ಎಳೆಯುವುದು. ಹಾಗೆ. ಸರಿ. ಮೇಜಿನ ಡ್ರಾವನ್ನು ತೆರೆಯುವುದು, ಎಳೆಯುವುದು. ಹೀಗೆ. ಸೊ ಹೀಗೆ ನಾವು ಕ್ರಿಕೆಟ್ ಬ್ಯಾಟ್ಸ್ಮನ್ ಇದಲ್ಲ, ಅದನ್ನು ತಳ್ಳುವುದು ಇದೆಯಲ್ಲ, ಅಲ್ಲಿಗೆ ಹೊಡೆಯುವುದು ಅಂತ ಹಾಕು. ಬ್ಯಾಟ್ಸ್ಮನ್ ಚೆಂಡನ್ನು ಹೊಡೆಯುವುದು ಅಂತ ಅಲ್ಲೇ ಇದೆ ನೋಡು. ಆ ತಳ್ಳುವುದು ಬದಲಿಗೆ ಅದನ್ನು ಅಳಿಸ್ಬಿಟ್ಟು ಹೊಡೆಯುವುದು ಅಂತ ಹಾಕು. ಅಲ್ಲಿ ಸೊನ್ನೆ ಬೇಡ ಅಲ್ಲಿಗೆ. ಸೊನ್ನೆ ಅಲ್ಲ. ಸರಿ. ಹೊಡೆಯುವುದು. ಸರಿ, ಬಾ. ಸರಿ, ಆಯಿತು. ಇದೊಂದು ಆ್ಯಕ್ಟಿವಿಟಿ ಆಯಿತು. ಎಲ್ರಿಗೂ ಥ್ಯಾಂಕ್ ಯು.